ಹಾಗಾಗಿ ಆ ನಿರ್ಮಾಪಕ ಯಾರು ಅಂತ ನೋಡೋದಾದ್ರೆ, ಯಾರು ಪವಿತ್ರ ಗೌಡಗೆ 2 ಕೋಟಿ ಹಣವನ್ನ ಮನೆ ಖರೀದಿ ಮಾಡೋದಕ್ಕೆ ಕೊಟ್ರು ಅನ್ನೋದನ್ನ ನೋಡೋದಾದ್ರೆ, ಕಳೆದ ಕೆಲವು ದಿನಗಳ ಹಿಂದಷ್ಟೇ ಆ ನಿರ್ಮಾಪಕ ಆತ್ಮಹತ್ಯೆಗೆ ಶರಣಾಗಿದ್ದ. ಅಯ್ಯೋ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತಹ ಯಾವ ಕಾರಣನೂ ಇಲ್ಲ ಅಂತ ಕುಟುಂಬದವರು, ಸ್ನೇಹಿತರು ಮಾಧ್ಯಮದ ಮುಂದೆ ಹೇಳಿದ್ರು. ಫೈನಲಿ ಲಾಸ್ ಆಯ್ತು, ಆರ್ಥಿಕ ಸಂಕಷ್ಟ ಅನ್ನೋ ಕಾರಣಕ್ಕೆ ಆ ನಿರ್ಮಾಪಕ ಆತ್ಮಹತ್ಯೆ ಮಾಡಿಕೊಂಡ್ರು. ಆ ನಿರ್ಮಾಪಕ ಬೇರೆ ಯಾರು ಅಲ್ಲ, ಸೌಂದರ್ಯ ಜಗದೀಶ್. ನಿರ್ಮಾಪಕ ಸೌಂದರ್ಯ ಜಗದೀಶ್ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೌಂದರ್ಯ ಜಗದೀಶ್ ಮೇಲಾಗಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅನ್ನೋ ಕಂಪನಿ ಕೂಡ ಇದೆ. ಜೆಟ್ಲಾಗ್ ಅನ್ನೋ ಪಬ್ ಕೂಡ, ರೆಸ್ಟೋ ಬಾರ್ ಏನಿದೆ ಅವರದ್ದೇ. ಇಷ್ಟೆಲ್ಲ ವ್ಯವಹಾರಗಳಿದ್ದಂತಹ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡ್ಕೋತಾರೆ ಏಪ್ರಿಲ್ 14, 2024 ಇದೇ ವರ್ಷ. ಆ ಆತ್ಮಹತ್ಯೆ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸೌಂದರ್ಯ ಜಗದೀಶ್, ದರ್ಶನ್ ಮತ್ತು ಪವಿತ್ರ ಗೌಡ ಏನ್ ವ್ಯವಹಾರ ಇತ್ತು ಹಾಗಾದ್ರೆ ಇವರ ನಡುವೆ? 2 ಕೋಟಿ ಹಣ ಹೇಗೆ ಹರಿದು ಬಂತು? ದರ್ಶನ್ ಮತ್ತು ಪವಿತ್ರ ಗೌಡ ಸೌಂದರ್ಯ ಜಗದೀಶ್ ದುಡ್ಡು ಕೊಟ್ಟಿದ್ರ? 2 ಕೋಟಿ ಹಣ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಸಿಗ್ತಾ ಇರುವಂತ ಬಹಳ ದೊಡ್ಡ ಟ್ವಿಸ್ಟ್ ಇದು. ಈ ಮೂವರ ನಡುವೆ ಇದ್ದಂತ ವ್ಯವಹಾರ ಏನ್ ಹಾಗಾದ್ರೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಯಾವ್ಯಾವಾಗ ಕೋಟಿ ಕೋಟಿ ಹಣ ಟ್ರಾನ್ಸ್ಫರ್ ಆಗಿತ್ತು, ಪವಿತ್ರ ಗೌಡ ಮನೆ ಖರೀದಿ ಮಾಡಿದ್ದು ಯಾವಾಗ, ಅದರ ಡೇಟ್ ಸಹ ನಿಮ್ಮ ಮುಂದೆ ಇಡ್ತೀನಿ. ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಏನಾಗುತ್ತೆ, ಅದಾದ ನಂತರ ಸೌಂದರ್ಯ ಕನ್ಸ್ಟ್ರಕ್ಷನ್ ಅನ್ನೋ ಒಂದು ಕಂಪನಿ ಏನಿರುತ್ತೆ ಸೌಂದರ್ಯ ಜಗದೀಶ್ ಅವರು, ಆ ಕಂಪನಿಯಲ್ಲಿ ಇನ್ನು ಕೆಲವು ಪಾಲುದಾರರಿದ್ದಾರೆ. ಸಹಜ ಆರ್ಥಿಕ ಸಂಕಷ್ಟ, ಆ ಕಾರಣಕ್ಕೆ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಅಂದಾಗ ಪಾಲುದಾರರ ಮೇಲೂ ಕೂಡ ಆರೋಪ ಬರುತ್ತೆ. ಏನಾಯ್ತು ಹಾಗಾದ್ರೆ, ಯಾರ ದುಡ್ಡನ್ನ ಯಾರು ಮುಳುಗಿಸಿದ್ರು ಅಂತ. ಪಾಲುದಾರರ ಮೇಲೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಇದಾರಲ್ಲ ರೇಖಾ, ಅವರು ಆರೋಪ ಮಾಡ್ತಾರೆ. ಪಾಲುದಾರರಿಂದ 60 ಕೋಟಿ ನಷ್ಟ ಆಗಿದೆ ಅಂತ ಜಗದೀಶ್, ಸೌಂದರ್ಯ ಜಗದೀಶ್ ಪತ್ನಿ ಏನಿದ್ದಾರೆ ರೇಖಾ, ಅವರು ಕಂಪ್ಲೇಂಟ್ ಕೊಡ್ತಾರೆ. ಪಾಲುದಾರರಿಗೆ ಶಾಕ್ ಆಗುತ್ತೆ. ಸೌಂದರ್ಯ ಜಗದೀಶ್ ಕೊಟ್ಟಂತಹ ಕಂಪ್ಲೇಂಟ್ ಮತ್ತು ಸೌಂದರ್ಯ ಜಗದೀಶ್ ಅವರ ಪತ್ನಿ ಕೊಟ್ಟಿರುವಂತಹ ಕಂಪ್ಲೇಂಟ್ ಮತ್ತು ಮಾಡ್ತಾ ಇರುವಂತಹ ಆರೋಪದ ಬಗ್ಗೆ ಶಾಕ್ ಆಗುತ್ತೆ ಅವರಿಗೆ. ಏನ್ ಆರ್ಥಿಕ ಸಂಕಷ್ಟ ಆಯ್ತು, ಕೋಟಿ ಕೋಟಿ ಹಣ ಹಾಗಾದ್ರೆ ಎಲ್ಲೋಯ್ತು? ಯಾಕಂದ್ರೆ ಸೌಂದರ್ಯ ಜಗದೀಶ್ ಅವರ ಈ ತರದ ವ್ಯವಹಾರದ ಬಗ್ಗೆ ಪಾಲುದಾರರಿಗೆ ಇನ್ಫಾರ್ಮೇಶನ್ ಇರೋದಿಲ್ಲ. 2 ಆಂಗಲ್ಗಳಲ್ಲಿ ನೋಡೋಣ. ಇಲ್ಲಿ ರೇಖಾ ಜಗದೀಶ್ ಅವರು ಹೇಳೋ ಪ್ರಕಾರ ಡೆತ್ ನೋಟ್ ಇದೆ, ಅದರಲ್ಲಿ ಅವರು ಪಾಲುದಾರರ ಮೇಲೆಯೇ ಒಟ್ಟು ಮಾಡಿ ತೋರಿಸಿದ್ದಾರೆ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ. ಮತ್ತೊಂದು ಕಡೆ ಪಾಲುದಾರರು ಹೇಳ್ತಾ ಇರೋದು ಇದು ಯಾವುದರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ನೇ ಇಲ್ಲ. ಎಕ್ಸ್ಕ್ಲೂಸಿವ್ ಆದಂತಹ ಇನ್ಫಾರ್ಮೇಶನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ದುಡ್ಡು ಕೊಟ್ಟಿದ್ದರ ಬಗ್ಗೆ, ದುಡ್ಡು ಟ್ರಾನ್ಸ್ಫರ್ ಆಗಿದ್ದರ ಬಗ್ಗೆ ಡೀಟೇಲ್ಸ್ ಇದೆ. ಪವಿತ್ರ ಅಕೌಂಟಿಗೆ ಸೌಂದರ್ಯ ಜಗದೀಶ್ ಮೊದಲು 1 ಕೋಟಿ ರೂಪಾಯಿ RTGS ಮಾಡ್ತಾರೆ. ಅದರ ಡೀಟೇಲ್ಸ್ ಇದೆ. ಪಕ್ಕಾ ಡೀಟೇಲ್ಸ್ ಅನ್ನ ಸುವರ್ಣ ನ್ಯೂಸ್ ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸೌಂದರ್ಯ ಜಗದೀಶ್ ಅವರ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪನಿ ಏನಿದೆ, ಅಲ್ಲಿ ಪಾಲುದಾರರಾಗಿದ್ದವರು ತಮ್ಮ ಮೇಲೆ ಬಂದಂತಹ ಆರೋಪ ಮತ್ತು ತಮ್ಮ ವಿರುದ್ಧ ದಾಖಲಾಗಿರುವಂತಹ ದೂರು, ಅದರ ಬಗ್ಗೆ ಒಂದಷ್ಟು ಪರಿಶೀಲನೆ ನಡೆಸೋದಕ್ಕೆ ಹೋಗ್ತಾರೆ. ಅಂದ್ರೆ ಏನಾಗಿದೆ ಕಂಪನಿಯಲ್ಲಿದ್ದಂತಹ ಕೋಟಿ ಕೋಟಿ ಹಣ ಎಲ್ಲೆಲ್ಲಿ ಹರ್ಕೊಂಡು ಹೋಗಿದೆ, 60 ಕೋಟಿ ನಷ್ಟ ಆಗಿದೆ, ಲಾಸ್ ಆಗಿದೆ ಅಂತ ಸೌಂದರ್ಯ ಜಗದೀಶ್ ಅವರ ಪತ್ನಿ ಕಂಪ್ಲೇಂಟ್ ಕೊಡ್ತಾರೆ. ಅಂದ್ರೆ ಆ 60 ಕೋಟಿಯ ಹಿಂದಿನ ಸೀಕ್ರೆಟ್ ಏನು ಅಂತ ಹುಡುಕಾಡ್ತಾ ಹೋದಾಗ ಹಣ ವರ್ಗಾವಣೆ ದಾಖಲೆ ಸಿಗುತ್ತೆ. ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀರಿ, ಡಾಕ್ಯುಮೆಂಟ್ ಅದು ಸಾಕ್ಷಿ ಸಿಕ್ಕಿದೆ, ಜೊತೆಗೆ ಸೇಲ್ ಡೀಡ್ ದಾಖಲೆ. 2 ಕಂತಿನಲ್ಲಿ ಸೌಂದರ್ಯ ಜಗದೀಶ್, ಮೃತ ಸೌಂದರ್ಯ ಜಗದೀಶ್ ಕನ್ನಡ ಚಿತ್ರದ ನಿರ್ಮಾಪಕರು. ದರ್ಶನ್ ಅವರ ಒಂದು ಸಿನಿಮಾವನ್ನ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ, ಸ್ನೇಹಿತರು ಅನ್ನೋ ಸಿನಿಮಾ. ಅದಾದ ನಂತರ ಬಹಳಷ್ಟು ಬಾರಿ ದರ್ಶನ್ ಮತ್ತು ಸೌಂದರ್ಯ ಜಗದೀಶ್ ಒಟ್ಟೊಟ್ಟಿಗೆ ನೋಡಿದೀವಿ, ಕೇಳಿದೀವಿ. ಮೊನ್ನೆದೊಂದು ಇನ್ಸಿಡೆಂಟ್ ಹೇಳೋದಾದ್ರೆ, ಜೆಟ್ ಲಾಗ್ ಏನಿದೆ
ರೆಸ್ಟೋ ಬಾರ್ ಅಲ್ಲಿ ಒಂದು ವಿವಾದ ಆಗುತ್ತೆ. ಅದರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಪವಿತ್ರ ಗೌಡ ಖರೀದಿಸಿದಂತಹ ಮನೆಗೆ ದುಡ್ಡು ಕೊಟ್ಟಿದ್ರ ಸೌಂದರ್ಯ ಜಗದೀಶ್? ಹಾಗಾದ್ರೆ ಯಾವಾಗ್ನಿಂದ ಇಬ್ಬರ ನಡುವೆ ವ್ಯವಹಾರ ನಡೀತಾ ಇತ್ತು, ಹಣದ ವ್ಯವಹಾರ? ಪವಿತ್ರ ಗೌಡ ಖರೀದಿ ಮಾಡಿದಂತಹ ಮನೆ ಏನಿದೆ, ಆ ಮನೆಗೆ ದುಡ್ಡು ಕೊಟ್ರ? ಹಾಗಾದ್ರೆ ಸೌಂದರ್ಯ ಜಗದೀಶ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಪಾಲುದಾರರು ಕೊಟ್ಟಿದ್ದಾರೆ. ಪವಿತ್ರ ಗೌಡ ಮನೆ ಖರೀದಿ ಮಾಡೋದಕ್ಕೆ 2 ಕೋಟಿ ಹಣವನ್ನ ಸೌಂದರ್ಯ ಜಗದೀಶ್ ಕೊಟ್ರ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ನಿಲ್ಲುತ್ತೆ ಈ ಸಾಕ್ಷಿ. ಹಣ ವರ್ಗಾವಣೆಯ ಸಾಕ್ಷಿ, ಆ ಬ್ಯಾಂಕ್ ಡೀಟೇಲ್ಸ್ ಮತ್ತು ಈ ಸೇಲ್ ಡೀಟ್. ಸೌಂದರ್ಯ ಜಗದೀಶ್ ಹಣ ಕೊಟ್ಟಂತ ಮಾರನೇ ದಿನವೇ ಪವಿತ್ರ ಗೌಡ ಮನೆ ಖರೀದಿ ಮಾಡ್ತಾರೆ. ಆ ಡೇಟ್ ಸಹ ನಾನು ಹೇಳ್ತೀನಿ. ಸೌಂದರ್ಯ ಜಗದೀಶ್ ಇವತ್ತು ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದ್ರೆ ನಾಳೆಯೇ ಪವಿತ್ರ ಗೌಡ ಮನೆ ರಿಜಿಸ್ಟ್ರೇಷನ್ ಆಗುತ್ತೆ. 2017 ನವೆಂಬರ್ 13 ಪವಿತ್ರ ಗೌಡಗೆ 1 ಕೋಟಿ ರೂಪಾಯಿ ಸೌಂದರ್ಯ ಜಗದೀಶ್ ಅವರಿಂದ ವರ್ಗಾವಣೆ ಆಗುತ್ತೆ. 2017 ಸುಮಾರು 6-7 ವರ್ಷದ ಹಿಂದೆ ನವೆಂಬರ್ 13 ಅದಾಗಿ 2 ತಿಂಗಳಿಗೆ ಅಂದ್ರೆ ಜನವರಿ 23, 2018ಕ್ಕೆ ಮತ್ತೆ 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರೆ ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್. 2018 ಜನವರಿ 24 ಅಂದ್ರೆ ಅದರ ಮಾರನೇ ದಿನ 2ನೇ ಕಂತು ಪೇ ಮಾಡಿದ್ರಲ್ಲ ಪವಿತ್ರ ಗೌಡಗೆ 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಸೌಂದರ್ಯ ಜಗದೀಶ್, ಎಕ್ಸಾಕ್ಟ್ಲಿ ಅದರ ಮಾರನೇ ದಿನ ಮನೆ ಖರೀದಿ ಮಾಡ್ತಾರೆ ಪವಿತ್ರ ಗೌಡ. ಮನೆ ಖರೀದಿ ಮಾಡಿದ್ದರ ಬಗ್ಗೆಯೂ ಕೂಡ ದಾಖಲೆ ಇದೆ. RR ನಗರ ಬಳಿಯ ಕೆಂಚನಹಳ್ಳಿಯಲ್ಲಿ 1,75,00,000ಕ್ಕೆ ಒಂದು ಮನೆ ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದಂತ ಪತ್ರ ಏನಿದೆ, ಮನೆ ಖರೀದಿ ಮಾಡಿದಂತಹ ಪತ್ರ, ಅದರಲ್ಲಿ ಸಾಕ್ಷಿಯಾಗಿ ಸಹಿ ಹಾಕಿದ್ಯಾರು? ಸೌಂದರ್ಯ ಜಗದೀಶ್. ಈ ಹಣದ ವ್ಯವಹಾರದ ವಿಚಾರ ಸೌಂದರ್ಯ ಜಗದೀಶ್ ಪಾಲ್ದಾರರಿಂದ ಮುಚ್ಚಿಟ್ಟಿದ್ರು. ಸಹಜ, ಮನೆಯವರಿಗೂ ಕೂಡ ಗೊತ್ತಿರಲಿಲ್ಲ. ಏಕಾಏಕಿ ಕಂಪನಿ ಲಾಸ್ ಆಗಿದೆ, ಸೌಂದರ್ಯ ಜಗದೀಶ್ ಆರ್ಥಿಕ ಸಂಕಷ್ಟದಲ್ಲಿದ್ರು, ಆತ್ಮಹತ್ಯೆ ಮಾಡಿಕೊಂಡ್ರು ಅಂದಾಗ ಮನೆಯವರಿಗೂ ಸ್ನೇಹಿತರಿಗೂ ಶಾಕ್ ಆಯ್ತು. ಯಾಕಂದ್ರೆ ಸೌಂದರ್ಯ ಜಗದೀಶ್ ಬಹಳ ದಿಲ್ದಾರಾದಂತ ವ್ಯಕ್ತಿ, ಆಡಂಬರದ ಜೀವನ ಮಾಡ್ತಾ ಇದ್ರು. ಯಾರಿಗೂ ಏನೂ ಅನುಮಾನ ಬಂದಿಲ್ಲ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಅಂತ. ಆದ್ರೆ ಅವರದೊಂದು ಡೆತ್ ನೋಟ್ ಸಿಗತ್ತೆ. ಮೃತಪಟ್ಟು 1 ತಿಂಗಳಾದ ನಂತರ ಅದರ ಆಧಾರದ ಮೇಲೆ ಪತ್ನಿಗೂ ಡೌಟ್ ಬರುತ್ತೆ. ಪಾಲುದಾರರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಪಾಲುದಾರರು ಆ 60 ಕೋಟಿ ಎಲ್ಲಿ ಹೋಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಹುಡುಕ್ತಾ ಹೋದಾಗ ಈ ದಾಖಲೆಗಳು ಸಿಗತ್ತೆ. ಈಗ ಹೇಳ್ತಾ ಇರೋದು ಪವಿತ್ರ ಗೌಡ ಅಕೌಂಟಿಗೆ 2 ಹಂತದಲ್ಲಿ 1 ಕೋಟಿ ಹಾಕಿದಾರಲ್ಲ, ಯಾವ ಕಾರಣಕ್ಕೆ? ನವೆಂಬರ್ 13, 2017ನೇ ಇಸ್ವಿ, ಜನವರಿ 23, 2018, 2 ತಿಂಗಳ ನಂತರ ಅದರ ಮಾರನೇ ದಿನವೇ ಪವಿತ್ರ ಗೌಡ ಮನೆ ಖರೀದಿ ಮಾಡ್ತಾರೆ. ಹಾಗಾದ್ರೆ ಇದರ ಹಿಂದಿನ ರಹಸ್ಯ ಏನಿತು? ಸಾಲದ ರೂಪದಲ್ಲಿ ತಗೊಂಡ್ರ ಪವಿತ್ರ ಗೌಡ ಮತ್ತು ದರ್ಶನ್? ಹಾಗಾದ್ರೆ ಅದರ ಮರುಪಾವತಿ ಎಲ್ಲಾಗಿದೆ? ಇದು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ಆರೋಪ ಇದೆ. ಹಾಗಾದ್ರೆ ಈ ಹಣವನ್ನ ಸೌಂದರ್ಯ ಜಗದೀಶ್ ಯಾಕೆ ಕೊಟ್ರು? 1 ಕೋಟಿ ಮತ್ತು 1 ಕೋಟಿ 2 ಬಾರಿ ಹಣ ಟ್ರಾನ್ಸ್ಫರ್ ಆಗುತ್ತೆ. ಮಾರನೇ ದಿನನೇ ಮನೆ ಖರೀದಿ ಮಾಡ್ತಾರೆ RR ನಗರದ ಕೆಂಚನಹಳ್ಳಿಯಲ್ಲಿ. ಆರ್ಥಿಕ ಸಂಕಷ್ಟಕ್ಕೆ ಮನನೊಂದು ಏಪ್ರಿಲ್ ತಿಂಗಳಲ್ಲಿ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡ್ಕೋತಾರೆ. ಮೊನ್ನೆ ಅಷ್ಟೇ ಒಂದು ಇನ್ಸಿಡೆಂಟ್ ಆಗುತ್ತೆ ಜೆಟ್ ಲ್ಯಾಗ್ ರೆಸ್ಟೋ ಬಾರ್ ಅಲ್ಲಿ. ಕಾಟೇರ ಚಿತ್ರತಂಡದ ಸಕ್ಸಸ್ ಪಾರ್ಟಿ ನಡೀತಾ ಇರತ್ತೆ. ಲೇಟ್ ನೈಟ್ ಪಾರ್ಟಿ ಅನ್ನೋ ಕಾರಣಕ್ಕೆ ದೂರು ದಾಖಲಾಗತ್ತೆ. 25 ದಿನಗಳ ಕಾಲ ರೆಸ್ಟೋ ಬಾರ್ ಲೈಸೆನ್ಸ್ ಕೂಡ ರದ್ದಾಗುತ್ತೆ. ಮೊದಲೇ ಆರ್ಥಿಕ ಸಂಕಷ್ಟ, ಅದರಲ್ಲಿ ರೆಸ್ಟೋ ಬಾರ್ ಕೂಡ ಕ್ಲೋಸ್ ಆಗಿತ್ತು. ಇನ್ನಷ್ಟು ಹೊಡೆತ ಕೊಡುತ್ತೆ ಸೌಂದರ್ಯ ಜಗದೀಶ್ಗೆ. ಈಗ ಈ ಹಣದ ಮೂಲವನ್ನ ಹುಡುಕಿ ಯಾಕೆ ಕೊಟ್ರು, ಹೇಗೆ ಕೊಟ್ರು, ವಾಪಸ್ ಕೊಟ್ರ, ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ನ ಪಾಲುದಾರರು. ಈವರೆಗೂ ಸೌಂದರ್ಯ ಜಗದೀಶ್ಗೆ ಹಣ ವಾಪಸ್ ಕೊಟ್ಟಿದ್ದರ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಸೌಂದರ್ಯ ಜಗದೀಶ್ ಅವರ ಅಕೌಂಟ್ ಇಂದ ಪವಿತ್ರ ಗೌಡಗೆ ದುಡ್ಡು ಹೋಗಿದ್ದರ ಬಗ್ಗೆ ದಾಖಲೆ ಇದೆ. ಆದ್ರೆ ವಾಪಸ್ ಕೊಟ್ಟಿದ್ದಾರಾ ಅದರ ಬಗ್ಗೆ ಯಾವ ದಾಖಲೆಗಳು ಕೂಡ ಇಲ್ಲ. ಹಾಗಾದ್ರೆ ಏನಾಯ್ತು? ದರ್ಶನ್ ಒತ್ತಡಕ್ಕೆ ಮಣಿದು ಪವಿತ್ರ ಗೌಡಗೆ ಹಣ ಕೊಟ್ರ ಸೌಂದರ್ಯ ಜಗದೀಶ್? ಒಂದು ಆರೋಪ ಇದೆ ದರ್ಶನ್ ಮೇಲೆ. ಈ ತರದ ಹಣದ ವಿಚಾರದಲ್ಲಿ ನಿರ್ಮಾಪಕರ ಮೇಲೆ ಒತ್ತಡ ಹಾಕ್ತಾರೆ ಅನ್ನೋ ಆರೋಪ ಇದೆ.
ದರ್ಶನ್ ಒತ್ತಡದಿಂದಲೇ ಸೌಂದರ್ಯ ಜಗದೀಶ್ ಹಣ ಕೊಟ್ರ ಅನುಮಾನ ಇದೆ ಇದ್ರ ಬಗ್ಗೆ. ಇದು ಸತ್ಯನ ಸುಳ್ಳ ಗೊತ್ತಾಗಬೇಕು ಅಂದ್ರೆ ಇದ್ರ ಬಗ್ಗೆ ಕೂಡ ತನಿಖೆ ನಡಿಬೇಕು ಅಂತ ಪಾಲುದಾರರು ಹೇಳ್ತಾ ಇದ್ದಾರೆ. ದರ್ಶನ್ ಒತ್ತಡ ಹಾಕಿದ್ದರ ಬಗ್ಗೆ ಅನುಮಾನ ಇದ್ದು ಅದ್ರ ಬಗ್ಗೆ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಇದೊಂದೇನಾ ಹಾಗಾದ್ರೆ ಪ್ರಕರಣ? ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಇದ್ರ ಹಿಂದೆ ಸಾಲು ಸಾಲು ಇಂತಹ ಘಟನೆಗಳ ಬೆಳಕಿಗೆ ಬರೋ ಚಾನ್ಸಸ್ ಇದೆಯಾ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.